ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಕೆಲಸ ಹುಡುಕ್ತಾ ಇರೋಂಥವ್ರಿಗೆ, ಹುಡುಗರು ಹುಡುಗಿರು ಎಲ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಎಜುಕೇಷನ್ ಏನು ಕೂಡ ಕೇಳಿಲ್ಲ ಇವರು. ಸೊ ಒಂದೊಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಏನೂ ಇರಲ್ಲ. ಡೈರೆಕ್ಟ್ ಒಂದು ವಾಕಿನ್ ಇಂಟರ್ವ್ಯೂ ಥರ ಇರುತ್ತೆ. ಜಸ್ಟ್ ಒಂದು ಸಂದರ್ಶನದ ಮೂಲಕ ನಿಮಗೆ ತಗೋತಾರೆ ಅಂತ ತೀರಾ ಕಷ್ಟದ ಕ್ವಶನ್ ಏನು ತಗೊಳ್ಳಲ್ಲ. ಇದೊಂದು ಜಾಬ್ಗಳು ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಪೋಸ್ಟು ಮತ್ತು ಕ್ಯಾಶಿಯರ್ ಪೋಸ್ಟು. ಹೆಣ್ಮಕ್ಳು ವುಮೆನ್ ಇಬ್ಬರಿಗೂ ಕೂಡ ಕಾಲ್ ಮಾಡಿದ್ದಾರೆ. ಅದು ತಿಳಿಸ್ತೀನಿ ನಾನು. ಸುಲಭವಾಗಿ ಒಂದು ಕೆಲಸ ಸಿಗುವಂತಹ ಒಂದು ಜಾಬು, ಅಂದರೆ ನಿಮ್ಗೆ ಆಸಕ್ತಿ ಇದ್ದಂಥವ್ರಿಗೆ ಇದು ತಗೋಬೋದು. ಅದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು, ರಾಮ್ ಜಾನಕಿ ಒಂದು ಎಮೋಷನಲ್ ಲವ್ ಸ್ಟೋರಿ ಏನಿದೆ, ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಓದಿದವರು ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ, ಒಬ್ಬರು ಕೂಡ ನೆಗೆಟಿವ್ ಹೇಳಿಲ್ಲ, ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಸೊ ನೀವು ಕೂಡ ಒಮ್ಮೆ ನನಗೋಸ್ಕರ ಓದಿ ಅಂತ ಕೇಳ್ಕೊತೀನಿ. ಡಿಸ್ಪ್ಲೇ ಬರ್ತಾ ಇರುವಂಥ ಫೋನ್ ನಂಬರ್ಗೆ ನೀವು ಫೋನನ್ನು ಮಾಡಿದ್ರೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಒಂದು ಪುಸ್ತಕ ತಲುಪುತ್ತೆ. ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನದು ಪರ್ಸನಲ್ ಫೋನ್ ನಂಬರ್ ಇದೆ. ಅದಕ್ಕೆ ಮರೆಯದೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ. ಪಾಸಿಟಿವ್ ಆಗಿದ್ರೆ ಓಕೆ, ನೆಗೆಟಿವ್ ಆಗಿದ್ರೆ ಓಕೆ. ಪಾಸಿಟಿವ್ ಆಗಿದ್ರೆ ಖುಷಿ ಪಡ್ತೀನಿ, ನೆಗೆಟಿವ್ ಆಗಿದ್ರೆ ನೆಕ್ಸ್ಟ್ ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ತಪ್ಪದೆ ಅಭಿಪ್ರಾಯವನ್ನು ತಿಳಿಸಿ. ಡಿಸ್ಪ್ಲೇ ಬರ್ತಾ ಇರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡಬೇಕಾಗಿದೆ. ಇವಾಗ ಕೆಲಸದ ವಿಚಾರಕ್ಕೆ ಬರೋದಾದರೆ, ಇದು ಒಂದು ಮೈಸೂರಿನಲ್ಲಿ ಒಂದು ಪ್ರಖ್ಯಾತ ಶೋರೂಮ್ ಇದೆ. ಇದು ಒಂದು ಸುಮಂಗಲಿ ಸಿಲ್ಕ್ಸ್ ಅಂತ. ಮೈಸೂರಲ್ಲಿ ಇರೋಕ್ಕೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬಟ್ ಮೈಸೂರಲ್ಲಿ ದಿ ಬೆಸ್ಟ್ ಸೀರೆಗಳಿಗೆ ದಿ ಬೆಸ್ಟ್. ಕಡಿಮೆ ರೇಟಿಂದ 150 ರೂಪಾಯಿ 200 ರೂಪಾಯಿಂದ ಮೇಲೆ ಸ್ಯಾರಿಗಳು ಸಿಗುತ್ತೆ. ಬೆಸ್ಟ್ ಕ್ವಾಲಿಟಿ, ಯಾವುದೇ ಬಾರ್ಗೇನಿಂಗ್ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ದೊಡ್ಡ, ಅಂದರೆ ತುಂಬ ದೊಡ್ಡ ಶೋರೂಮು. ಸುತ್ತಮುತ್ತ ಹಳ್ಳಿಗಳಾಗಿರ್ಬೋದು, ಎಲ್ಲರೂ ಕೂಡ ಮದುವೆ ಆಗಿದ್ವಿ, ಎಲ್ಲಕ್ಕೂ ಖರೀದಿ ಮಾಡೋದಕ್ಕೆ ಇಲ್ಲೇನೆ ಬರೋದು. ತುಂಬ ಜನಕ್ಕೆ, 100 ಜನಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಈಗ ಇವರು ಒಂದು ಹೊಸ ಶೋರೂಮನ್ನು ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವಾಗ ಕೆಲಸಕ್ಕೆ ಬೇಕಾಗಿದ್ದಾರೆ. ತುಂಬ ಜನ ಕೆಲಸ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಸಕ್ತಿ ಇರುವಂಥವ್ರು ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಕ್ಯಾಶಿಯರ್, ವುಮೆನ್ ಇಬ್ಬರಿಗೂ ಕಾಲ್ ಮಾಡಿದ್ದಾರೆ. ಸೊ ಅಟೆಂಡ್ ಮಾಡ್ಬೋದಾಗಿದೆ. ಸೊ ಅವರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಒಂದು ಅಡ್ವರ್ಟೈಸ್ಮೆಂಟ್ನ. ವಿ ಆರ್ ಲುಕಿಂಗ್ ಫಾರ್ ಎನರ್ಜೆಟಿಕ್, ಮೋಟಿವೇಟೆಡ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ರಿಟೇಲ್ ಎಕ್ಸಿಕ್ಯೂಟಿವ್ಸ್. ಸೇಲ್ಸ್ ಪರ್ಸನ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಕ್ಯಾಶಿಯರ್ಗೆ ತಮ್ಮ ಕೆರಿಯರ್ ಜೊತೆಗೆ ಸಂಸ್ಥೆನೂ ಕೂಡ ಬೆಳೆಸುವಂತಹ ಗುಣ ಇರುವಂಥವ್ರನ್ನ ಕಾಲ್ ಮಾಡಿದ್ದಾರೆ. ಬೇರೆ ಯಾವುದೇ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಇಲ್ಲದೇ ಇದ್ರೂ ಓಕೆ. 1 ರಿಂದ 5 ವರ್ಷ ಎಕ್ಸ್ಪೀರಿಯನ್ಸ್ ನಿಮಗೆ ಕೆಲಸ ಮಾಡೋ ಅಭ್ಯಾಸ ಇದ್ರೂ ಓಕೆ, ಇಲ್ಲಾಂದರೆ ಫ್ರೆಷರ್ಸ್ ಆಗಿದ್ರು ಓಕೆ. ಆ ರೀತಿಯಾಗಿ ಕಂಪಲ್ಸರಿಯಾಗಿ ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅನ್ನೋದು ಏನಿಲ್ಲ. ಸೊ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂದರೆ, ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹಾಕಿದ್ದಾರೆ. ಇರೋ ಇಂಡಸ್ಟ್ರಿಯಲ್ಲಿ ದಿ ಬೆಸ್ಟ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸ್ಯಾಲ್ರಿಯಲ್ಲಿ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಆದರೆ ಇಲ್ಲಿ ಅನೌನ್ಸ್ ಮಾಡಿಲ್ಲದೆ ಇರೋ ಕಾರಣ ನಿಖರವಾಗಿ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಇರೋದ್ರಲ್ಲಿ ಬೆಟರ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಸುಮಂಗಲಿ ಸಿಲ್ಕ್ಸಲ್ಲಿ ಒಳ್ಳೆ ಸ್ಯಾಲ್ರಿಯನ್ನೇ ಕೊಡ್ತಾ ಇದ್ದಾರೆ. ಕೆಲಸ ಕೂಡ ಇರುತ್ತೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತಂದರೆ. ಟಾರ್ಗೆಟ್ ಗಿರ್ಗೆಟ್ ಆ ಥರ ಎಲ್ಲ ಏನೂ ಇಲ್ಲ. ಅಲ್ಲಿ ಬರೋ ಜನಗಳನ್ನ ಸಂಭಾಳಿಸಿದ್ರೆ ಸಾಕಾಗುತ್ತೆ. ಆ ಮಟ್ಟಕ್ಕೆ ಕ್ರೌಡ್ ಇರುತ್ತೆ ಅಲ್ಲಿ. ರಶ್ ಅಂದರೆ ರಶ್ಶು, ಹೇಳೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ. ಟಾರ್ಗೆಟ್ ಗಿರ್ಗೆಟ್ ಆ ಥರ ಏನಿಲ್ಲ. ಬರೋವ್ರನ್ನ ಸಂಭಾಳಿಸ್ಕೊಂಡು ಹೋದ್ರೇ ಅಲ್ಲಿ ಬೇಜಾನ. ಬಟ್ ಅವರು ಹೊಸ ಶೋರೂಮ್ಗೆ ಕಾಲನ್ನು ಮಾಡಿರುವಂಥದ್ದು. ಸ್ಯಾಲ್ರಿ ಅವರೇ ಹೇಳ್ದಂಗೆ ಬೆಸ್ಟ್ ಇನ್ ದ ಇಂಡಸ್ಟ್ರಿ ಅಂತ ಹೇಳಿದ್ದಾರೆ. ಇನ್ನು ಇದು ಬಂದು ವಾಕಿನ್ ಇಂಟರ್ವ್ಯೂ ಇರುತ್ತೆ. ಅಲ್ಲೇ ಹೋಗಿ ನೇರವಾಗಿ ನಿಮ್ಮೊಂದು ರೆಸ್ಯೂಮ್ ತೊಗೊಂಡೋದ್ರೆ ಸಾಕು. ಅವ್ರು ಕೇಳುವಂಥ ಪ್ರಶ್ನೆಗಳಂದರೆ ಕೆಲಸದ ಬಗ್ಗೆ ಕೇಳ್ತಾರೆ, ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕೇಳ್ತಾರೆ, ಅಷ್ಟೇ, ಇನ್ನೇನಿಲ್ಲ. ರೆಸ್ಯೂಮ್ ತೊಗೊಂಡೋಗಿ, ಆಧಾರ್ ಕಾರ್ಡನ್ನು ತೊಗೊಂಡೋಗಿ, ಪೇ ಸ್ಲಿಪ್ಪನ್ನು, ಅಂದರೆ ಹಿಂದೆ ಏನಾದ್ರು ಕೆಲಸ ಮಾಡಿದರೆ ಒಂದು ಪೇ ಸ್ಲಿಪ್ಪನ್ನು ತೊಗೊಂಡೋಗಿ, ಜೊತೆಗೆ ಫೋಟೋವನ್ನು ತೊಗೊಂಡೋಗಿ, ಇದಿಷ್ಟನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗಲೇಬೇಕಾಗುತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋಗುವಂಥ ಸಮಯದಲ್ಲಿ. ಇನ್ನು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ, ಇಂಟರ್ವ್ಯೂದು ಜಾಗ ಎಲ್ಲಿ ಅಂತಂದರೆ ಶ್ರೀ ಹರ್ಷ ರೋಡು, ಲಷ್ಕರ್ ಮೊಹಲ್ಲಾ, ಮೈಸೂರು 57001 ಪಿನ್ ಕೋಡು. ಸಿಲ್ಕ್ ಉತ್ಸವ್ ಬೈ ಸುಮಂಗಲಿ ಅಂತ ಅಂದ್ಬಿಟ್ಟು ಪ್ಲೇಸ್ ಅದು. ಸುಮಂಗಲಿ ಆಗಾಗ ಸಿಲ್ಕ್ ಉತ್ಸವ ನಡೆಸ್ತಾ ಇರ್ತಾರೆ. ಆ ಒಂದು ಜಾಗದಲ್ಲಿ ಈ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಿದ್ದಾರೆ. ಸಿಲ್ಕ್ ಉತ್ಸವ್ ಬೈ ಸುಮಂಗಲಿ, ಶ್ರೀ ಹರ್ಷ ರೋಡ್, ಲಷ್ಕರ್ ಮೊಹಲ್ಲಾ, ಮೈಸೂರು. ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ, ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತಂದರೆ. ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ವಾಟ್ಸಪ್ ನಂಬರ್ ಅಂತ ಅನ್ಕೊಂತೀನಿ ಇದು. ನಾನು ಡೌಟ್ಸ್ ಇದ್ದರೆ ನೀವು ಅವರಿಗೆ ವಾಟ್ಸಪ್ಪನ್ನು ಮಾಡ್ಬೋದು. ಜೊತೆಗೆ ನಾನೊಂದು ಈಗ ಡಿಸ್ಪ್ಲೇಲಿ ಒಂದು ಸ್ಕ್ಯಾನರ್ ಬರುತ್ತೆ ನೋಡಿ, ಆ ಒಂದು ಸ್ಕ್ಯಾನರ್ನ ನಿಮ್ಮ ಒಂದು ಫೋನ್ನಲ್ಲಿ ಗೂಗಲ್ ಹೋಗ್ಬಿಟ್ಟು ಕ್ಯಾಮ್ರಾ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ, ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಾನು ಇಲ್ಲಿ ಏನಿಗೆ ಪಕ್ಕದಲ್ಲಿ ಬರುತ್ತಲ್ಲ, ಈ ಒಂದು ಸ್ಕ್ಯಾನರ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ, ಈ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಮೊದಲನೇದಾಗಿ ನೀವು ನಿಮ್ಮ ಒಂದು ಹೆಸರನ್ನು ಹಾಕಿ, ನೇಮ್ ಇರೋ ಜಾಗದಲ್ಲಿ ಹೆಸರನ್ನು ಹಾಕಿ, ನಿಮ್ಮ ಒಂದು ಇಮೇಲ್ ಐಡಿಯನ್ನು ಹಾಕಿ, ನಿಮ್ಮ ಒಂದು ಅಡ್ರೆಸ್ಸನ್ನು ಹಾಕಿ, ನೆಕ್ಸ್ಟ್ ನಿಮ್ಮ ಒಂದು ಫೋನ್ ನಂಬರನ್ನು ಹಾಕಿ, ನೆಕ್ಸ್ಟ್ ಏನಾದ್ರು ನೀವು ಪ್ರೀವಿಯಸ್ ಆಗಿ ಕೆಲಸ ಮಾಡಿದರೆ ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಇದೆ ಅದನ್ನು ಕೂಡ ನೀವು ಇಲ್ಲಿ ಹಾಕ್ಬಿಟ್ಟು, ಇಲ್ಲಿ ಸಬ್ಮಿಟ್ ಬಟನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಅಲ್ಲಿ ಏನು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡ್ದಂಗೆ ಆಗುತ್ತೆ.
ಸೊ ಈ ರೀತಿಯಾಗಿ ಸ್ಕ್ಯಾನರ್ ಯೂಸ್ ಮಾಡ್ಕೊಂಡು ಫಿಲ್ ಮಾಡಿಲ್ಲ ಅಂದ್ರೆ ನೇರವಾಗಿ ಹೋಗ್ಬೋದು, ಬಟ್ ಆದರೆ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರಿಂದ ಹಾಕಿದ್ದಾರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅಲ್ಲಿ ಸ್ಕ್ಯಾನ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಸ್ಕ್ಯಾನ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಹೋಗಿ. ಇಂಟರ್ವ್ಯೂ ಡೇಟ್ ಇದು ಫೋನ್ ನಂಬರ್ ಹೇಳ್ಬಿಡ್ತೀನಿ, 6364167707. ಇನ್ನೊಮ್ಮೆ ಹೇಳ್ತೀನಿ, 6364167707. ಈ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ಅಂತ ಹಾಕಿದ್ದಾರೆ ಅವರು. ವಾಟ್ಸಪ್ ಮೆಸೇಜ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೋಬಹುದಾಗಿದೆ. ಡೇಟ್ ಬಂದು ಮಾರ್ಚ್ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು 3 ದಿನಗಳು ಕೂಡ ನಡೆಯುತ್ತೆ. 3 ದಿನಗಳು ಕೂಡ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಇಂಟರ್ವ್ಯೂ ನಡೆಯುತ್ತೆ. 3 ದಿನನೂ ಕೂಡ ಟೈಮ್ ಇರುತ್ತೆ. ಅಂದರೆ 3 ದಿನನೂ ಅಟೆಂಡ್ ಮಾಡ್ಬೇಕಂತಿಲ್ಲ, ನಿಮ್ಗೆ ಯಾವ ದಿನ ಅನುಕೂಲ ಇರುತ್ತೆ ಆ ದಿನಗಳು 3 ದಿನದಲ್ಲಿ ಯಾವ್ದಾದ್ರು ಒಂದು ದಿನ ಹೋಗಿ ಅಟೆಂಡ್ ಮಾಡ್ಬೋದಾಗಿದೆ. ಹೋಗ್ಬೇಕಾದ್ರೆ ಮರಿದೇನೆ ನಿಮ್ಮ ಒಂದು ರೆಸ್ಯೂಮ್ ತಗೊಂಡೋಗಿ. ರೆಸ್ಯೂಮ್ ಅಂತಂದ್ರೆ ಬಯೋಡಾಟಾ ಸಿಂಪಲ್ ಆಗಿ ಏನ್ ಮಾಡ್ಕೊತಿಲ್ಲ ಒಂದು ಶೀಟಲ್ಲಿ ಅಷ್ಟೇ. ಏನೇನು ಹೆಸರು, ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್, ಹಿಂದೇನಾದ್ರು ವರ್ಕ್ ಮಾಡಿದ ಅವ್ರ ಎಕ್ಸ್ಪೀರಿಯನ್ಸ್, ಸಿಂಪಲ್ ರೆಸ್ಯೂಮ್ ಅಷ್ಟೇ. ಇದಕ್ಕೆಲ್ಲ ಏನು ಇರೋ ಬೇರೆ ಟೆಕ್ನಿಕಲ್ಗೆಲ್ಲ IT-ಗೆಲ್ಲ ಹೋಗ್ತೀವಲ್ಲ ಆ ಥರ ಏನು ರೆಸ್ಯೂಮ್ ಬೇಕಾಗಿಲ್ಲ. ಸಿಂಪಲ್ ಆಗಿರುವಂತಹ ರೆಸ್ಯೂಮ್ ಇದ್ರೆ ಸಾಕು. ಆಧಾರ್ ಕಾರ್ಡು, ಬಟ್ ಎಜುಕೇಶನ್ ಏನು ಕೇಳಿಲ್ಲ ಅವರು, ಯಾವುದೇ ರೀತಿಯಾದಂತಹ ಕಂಡೀಷನ್ಸ್ನ ಹಾಕಿಲ್ಲ. ಆಧಾರ್ ಕಾರ್ಡು, ಹಳೆ ಮುಂಚೆ ಏನಾದ್ರು ಕೆಲಸ ಮಾಡಿದರೆ ಪೇ ಸ್ಲಿಪ್ ಜೊತೆಗೆ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಮರೀದೆ ತಗೊಂಡೋಗಿ. ಇದಿಷ್ಟನ್ನ ಕಂಪಲ್ಸರಿ ಅಂತ ಹೇಳಿದ್ದಾರೆ. ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಬೇಕಾದ್ರೆ ಇದಿಷ್ಟನ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಸೊ ಆಸಕ್ತಿ ಇರುವಂತವ್ರು, ಸೊ ಕೆಲಸದ ಅವಶ್ಯಕತೆ ಇರುವಂತವ್ರು ನಾನು ಹೇಳ್ತಾ ಇರೋದು. ಸುಮ್ಮನೆ ಏನೋ ದಾರಿ ಇಲ್ಲ ಬೇರೆ ನನಗೆ ಅಂದ್ರೆ, ಇದು ಎಷ್ಟೋ ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ಗಳಾಗಿರ್ಬೋದು ಅಥವಾ ಈ ಥರ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಾಗಿರ್ಬೋದು, ಹೆಣ್ಮಕ್ಳು ಮಾತ್ರ ಅಲ್ಲ ಗಂಡು ಮಕ್ಳು ಕೂಡ ತುಂಬಾ ಬದುಕನ್ನ ಕಟ್ಕೊಂಡಿದ್ದಾರೆ. ಇದು ಹೊಸದಾಗಿ ಲಾಂಚ್ ಆಗ್ತಾ ಇರುವಂತಹ ಫ್ಯಾಮಿಲಿ ಸ್ಟೋರ್ಗೋಸ್ಕರ ಇದು ವಾಕಿನ್ ಕರೆದಿರುವಂಥದ್ದು. ಅವರೇ ಇದು ಮಾಡಿದ್ದಾರೆ, ವಾಕಿನ್ ಇಂಟರ್ವ್ಯೂ ಫಾರ್ ನ್ಯೂಲಿ ಲಾಂಚಿಂಗ್ ಫ್ಯಾಮಿಲಿ ಸ್ಟೋರ್ ಅಂತ ಅಂದ್ಬಿಟ್ಟು. ಅದು ಫ್ಯಾಮಿಲಿ ಫುಲ್ ಕಂಪ್ಲೀಟ್. ಇದು ಬರೀ ಹೆಣ್ಮಕ್ಳಿಗೆ ಜಾಸ್ತಿ ಇದ್ದಂಥದ್ದು ಅವರು ಶೋರೂಮ್ ಅಲ್ಲಿ. ಈಗೆಲ್ಲ ಫ್ಯಾಮಿಲಿ ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಸೇಲ್ಸ್ ಎಕ್ಸಿಕ್ಯೂಟಿವ್ನ ಕಾಲನ್ನ ಮಾಡಿದ್ದಾರೆ. ಸೊ ಅವಶ್ಯಕತೆ ಇರುವಂಥವ್ರು, ಕೆಲಸದ ಅವಶ್ಯಕತೆ ಇರುವಂಥವ್ರು, ಒಳ್ಳೆ ಸ್ಯಾಲ್ರಿ ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾರೆ. ನಾನು ಸಾಕಷ್ಟು ಕೇಳ್ಪಟ್ಟಿದ್ದೀನಿ ಆ ಒಂದು ಶೋರೂಮ್ ಬಗ್ಗೆ. ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾರೆ, ವರ್ಕು ಹಂಗೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾವುದೇ ಕೆಲಸ ಆದ್ರೂ ಕೆಲಸ ಮಾಡಿಸ್ಕೊಳ್ದೆ ಸಂಬಳ ಅಂತೂ ಕೊಡಲ್ಲ. ಸೊ ಕೆಲಸನೂ ಇರುತ್ತೆ, ಜೊತೆಗೆ ಸಂಬಳ ಕೂಡ ತುಂಬಾ ಚೆನ್ನಾಗಿ ಕೊಡ್ತಿರ್ತಾರೆ. ಬಟ್ ಹೊರಗಡೆ ಹೋಗೋದ್ ಬದಲು AC-ಲಿ ಕೂತ್ಕೊಂಡು ಕೆಲಸ ಅಂತೂ ಮಾಡ್ಬೋದು. ಸೊ ಕೆಲಸದ ಅವಶ್ಯಕತೆ ಇರೋರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಅಟೆಂಡ್ ಮಾಡಿ. ನಿಮ್ಗೆ ಅವಶ್ಯಕತೆ ಇದ್ರೆ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ, ಜಾಬ್ ಅವಶ್ಯಕತೆ ಇದ್ರೆ ಇದನ್ನ ಶೇರ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಪುಸ್ತಕ ಬೇಕಿದ್ದವರು ಈಗ ಡಿಸ್ಪ್ಲೇ ಬರ್ತಿರುವಂತಹ ಫೋನ್ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನನ್ನು ಮಾಡ್ಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.